ನೋಡಿ, ಎರಡೂ ರಾಷ್ಟ್ರಗಳು ಕೂಡ ಪರಮಾಣು ಅಸ್ತ್ರಗಳಿರುವಂಥ ರಾಷ್ಟ್ರ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗ ಟರ್ಕಿ ತಂದು ಕೊಡ್ತು, ಚೀನಾ ತಂದು ಕೊಡ್ತು, ಅಲ್ಲಿ ಏನಾಗಿದೆ, ಆಟೋ ಇದೆ, ಡ್ರೈವರ್ ಇಲ್ಲ, ಹಂಗಾಗಿದೆ. ಅಲ್ಲಿಯ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಒಟ್ಟು 5,000 ಅಂತ ಬರ್ತಾ ಇದೆ, ಆದರೆ ಖಚಿತವಾಗಿರುವಂಥದ್ದು 600 ಸೈನಿಕರು, 600 ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಬದುಕಿದ್ರೆ ಉಪ್ಪು ಮಾರ್ಕೊಂಡು ಜೀವನ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೌದಿಗೆ ಇದೆಲ್ಲ ಓಡಾಡ್ತಾ ಇದ್ದಾರೆ, ನಮ್ಗೆ ಬೇಡಪ್ಪ ಇದು ಅಂತೇಳಿ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಅವರೇ ಬಂಡುಕೋರರಾಗಿಬಿಟ್ಟಿದ್ದಾರೆ, ಸರ್ಕಾರದ ವಿರುದ್ಧವೇ ಸೈನಿಕರನ್ನು ಹೊಡೆದೊಡೆದು ಸಾಯಿಸ್ತಾ ಇದ್ದಾರೆ, ಸೈನಿಕರು ಅಲ್ಲೂ ಓಡೋಗ್ತಾ ಇದ್ದಾರೆ. ಇವರು ಎಲ್ಲ ತಂದು ಇಟ್ಟಿದ್ದಾರಲ್ವಾ, ಯಾರು ಟರ್ಕಿ 3 ಕೊಡ್ತು, ಚೀನಾ ಕೊಡ್ತು, ಅದನ್ನು ಉಪಯೋಗ ಮಾಡೋದಕ್ಕೆ ಅಲ್ಲಿ ಸೈನಿಕರೇ ಇಲ್ಲ. ಈಗ ಅಂದರೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಎಂಥ ನಾಚಿಕೆಗೇಡು. ಪಹಲ್ಗಾಮ್ ಉಗ್ರರ ಭೀಕರ ದಾಳಿ ಬೆನ್ನಲ್ಲೇ ಕೆರಳಿದೆ ಭಾರತ. ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೂ ಅಚ್ಚರಿ ಇಲ್ಲ. ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ ಭಾರತ. ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ ಭಾರತ. ಇಂದು ಫ್ರಾನ್ಸ್ ಜೊತೆ 63,000 ಕೋಟಿ ಮೊತ್ತದ ಒಪ್ಪಂದ, 26 ರಫೇಲ್ ಮರೀನ್ ಯುದ್ಧ ವಿಮಾನ ಖರೀದಿ ಒಪ್ಪಂದ. ಈ ರಫೇಲ್ ಮರೀನ್ ಇದೆಯಲ್ಲ, ಇದಿದ್ರೆ ಈ INS ವಿಕ್ರಾಂತ್ ನಿಲ್ಲಿಸಿದ್ದೀವೇನು, ಕಾರವಾರದಲ್ಲೆಲ್ಲ ಸಮುದ್ರದಲ್ಲಿ ನಿಲ್ಲಿಸಿರ್ತೀವಲ್ವಾ, ಅಲ್ಲಿಂದಲೇ ಹೊಡಿಬೋದು ಪರಮಾಣು ಬಾಂಬ್. ಜಲಾಂತರ್ಗಾಮಿ ಅಲ್ಲಿಂದ ಹೊಡಿಬೋದು. ಅಗ್ನಿ ಸೀರೀಸ್ 5 5,500 ಕಿಲೋಮೀಟ್ರ್ ಹೋಗುತ್ತೆ. 5,500 ಚೀನಾ ಹೇಳುತ್ತೆ, ಇಲ್ಲ 5,500 15,000 ಕಿಲೋಮೀಟ್ರ್ ಹೋಗುತ್ತೆ ಅಂತ ಚೀನಾ ಹೇಳುತ್ತೆ. ಅವರ ಬಳಿ ಇದೆ, ಇಲ್ಲ ಅಂತಲ್ಲ, ಶಾಹೀನ್ 1, ಬಟ್ ಅದು ತುಕ್ಕಿಡಿದಿದೆ. INS ವಿಕ್ರಾಂತ್ಗಾಗಿ ರಫೇಲ್ ಮರೀನ್ಗಳ ಖರೀದಿ ಆಗ್ತಾ ಇದೆ. ಭಾರತದ ಸಶಸ್ತ್ರ ಬಲ ಕಂಡು ಗಡಗಡ ನಡುಗ್ತಾ ಇದೆ ಪಾಕಿಸ್ತಾನ, ದುಪ್ಪಟ್ಟಾಗ್ತಾ ಇದೆ ಭಾರತ. ರಫೇಲ್ ವಿಮಾನಗಳ ಸಂಖ್ಯೆ, ಭಾರತದಲ್ಲಿ ರಫೇಲ್ ಸಂಖ್ಯೆ 62ಕ್ಕೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಭಾರತ ಬಳಿ 36 ರಫೇಲ್ ವಿಮಾನಗಳಿದೆ. ಎಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದೆ. ಒಂದು ಸಂಪೂರ್ಣವಾಗಿ ಪರಮಾಣು ಬಾಂಬನ್ನು ಹಾಕೋದಕ್ಕೆ ಪಾಕಿಸ್ತಾನದ ಬಳಿ ಅಂಥ ಉಪಕರಣಗಳಿಲ್ಲ, ಮಿಸೈಲ್ಗಳಿಲ್ಲ ಅಂಥದ್ದು. ಅವ್ರದ್ದೇನಿದ್ರು ಕೂಡ ಸಣ್ಣ ಪುಟ್ಟ. ನಮ್ದು ಹಂಗಲ್ಲ, ಹಾಕಿದರೆ ಢಮಾರ್, ಪಾಕಿಸ್ತಾನ ಖತಮ್, ಖತಮ್, ನಾಟಕ ಬಂದ್. ನೆಕ್ಸ್ಟ್ ನೋಡಿ, ಎರಡೂ ರಾಷ್ಟ್ರಗಳು ಕೂಡ ಪರಮಾಣು ಅಸ್ತ್ರಗಳಿರುವಂಥ ರಾಷ್ಟ್ರ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗ ಟರ್ಕಿ ತಂದು ಕೊಡ್ತು, ಚೀನಾ ತಂದು ಕೊಡ್ತು, ಅಲ್ಲಿ ಏನಾಗಿದೆ, ಆಟೋ ಇದೆ, ಡ್ರೈವರ್ ಇಲ್ಲ, ಹಂಗಾಗಿದೆ. ಅಲ್ಲಿಯ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಒಟ್ಟು 5,000 ಅಂತ ಬರ್ತಾ ಇದೆ, ಆದರೆ ಖಚಿತವಾಗಿರುವಂಥದ್ದು 600 ಸೈನಿಕರು, 600 ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಬದುಕಿದ್ರೆ ಉಪ್ಪು ಮಾರ್ಕೊಂಡು ಜೀವನ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೌದಿಗೆ ಇದೆಲ್ಲ ಓಡಾಡ್ತಾ ಇದ್ದಾರೆ, ನಮ್ಗೆ ಬೇಡಪ್ಪ ಇದು ಅಂತೇಳಿ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಅವರೇ ಬಂಡುಕೋರರಾಗಿಬಿಟ್ಟಿದ್ದಾರೆ, ಸರ್ಕಾರದ ವಿರುದ್ಧವೇ ಸೈನಿಕರನ್ನು ಹೊಡೆದೊಡೆದು ಸಾಯಿಸ್ತಾ ಇದ್ದಾರೆ, ಸೈನಿಕರು ಅಲ್ಲೂ ಓಡೋಗ್ತಾ ಇದ್ದಾರೆ. ಇವರು ಎಲ್ಲ ತಂದು ಇಟ್ಟಿದ್ದಾರಲ್ವಾ, ಯಾರು ಟರ್ಕಿ 3 ಕೊಡ್ತು, ಚೀನಾ ಕೊಡ್ತು, ಅದನ್ನು ಉಪಯೋಗ ಮಾಡೋದಕ್ಕೆ ಅಲ್ಲಿ ಸೈನಿಕರೇ ಇಲ್ಲ. ಈಗ ಅಂದರೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಎಂಥ ನಾಚಿಕೆಗೇಡು. ಪಹಲ್ಗಾಮ್ ಉಗ್ರರ ಭೀಕರ ದಾಳಿ ಬೆನ್ನಲ್ಲೇ ಕೆರಳಿದೆ ಭಾರತ. ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೂ ಅಚ್ಚರಿ ಇಲ್ಲ. ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ ಭಾರತ. ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ ಭಾರತ. ಇಂದು ಫ್ರಾನ್ಸ್ ಜೊತೆ 63,000 ಕೋಟಿ ಮೊತ್ತದ ಒಪ್ಪಂದ, 26 ರಫೇಲ್ ಮರೀನ್ ಯುದ್ಧ ವಿಮಾನ ಖರೀದಿ ಒಪ್ಪಂದ. ಈ ರಫೇಲ್ ಮರೀನ್ ಇದೆಯಲ್ಲ, ಇದಿದ್ರೆ ಈ INS ವಿಕ್ರಾಂತ್ ನಿಲ್ಲಿಸಿದ್ದೀವೇನು, ಕಾರವಾರದಲ್ಲೆಲ್ಲ ಸಮುದ್ರದಲ್ಲಿ ನಿಲ್ಲಿಸಿರ್ತೀವಲ್ವಾ, ಅಲ್ಲಿಂದಲೇ ಹೊಡಿಬೋದು ಪರಮಾಣು ಬಾಂಬ್. ಜಲಾಂತರ್ಗಾಮಿ ಅಲ್ಲಿಂದ ಹೊಡಿಬೋದು. ಅಗ್ನಿ ಸೀರೀಸ್ 5 5,500 ಕಿಲೋಮೀಟ್ರ್ ಹೋಗುತ್ತೆ. 5,500 ಚೀನಾ ಹೇಳುತ್ತೆ, ಇಲ್ಲ 5,500 15,000 ಕಿಲೋಮೀಟ್ರ್ ಹೋಗುತ್ತೆ ಅಂತ ಚೀನಾ ಹೇಳುತ್ತೆ. ಅವರ ಬಳಿ ಇದೆ, ಇಲ್ಲ ಅಂತಲ್ಲ, ಶಾಹೀನ್ 1, ಬಟ್ ಅದು ತುಕ್ಕಿಡಿದಿದೆ. INS ವಿಕ್ರಾಂತ್ಗಾಗಿ ರಫೇಲ್ ಮರೀನ್ಗಳ ಖರೀದಿ ಆಗ್ತಾ ಇದೆ. ಭಾರತದ ಸಶಸ್ತ್ರ ಬಲ ಕಂಡು ಗಡಗಡ ನಡುಗ್ತಾ ಇದೆ ಪಾಕಿಸ್ತಾನ, ದುಪ್ಪಟ್ಟಾಗ್ತಾ ಇದೆ ಭಾರತ. ರಫೇಲ್ ವಿಮಾನಗಳ ಸಂಖ್ಯೆ, ಭಾರತದಲ್ಲಿ ರಫೇಲ್ ಸಂಖ್ಯೆ 62ಕ್ಕೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಭಾರತ ಬಳಿ 36 ರಫೇಲ್ ವಿಮಾನಗಳಿದೆ. ಎಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದೆ. ಒಂದು ಸಂಪೂರ್ಣವಾಗಿ ಪರಮಾಣು ಬಾಂಬನ್ನು ಹಾಕೋದಕ್ಕೆ ಪಾಕಿಸ್ತಾನದ ಬಳಿ ಅಂಥ ಉಪಕರಣಗಳಿಲ್ಲ, ಮಿಸೈಲ್ಗಳಿಲ್ಲ ಅಂಥದ್ದು. ಅವ್ರದ್ದೇನಿದ್ರು ಕೂಡ ಸಣ್ಣ ಪುಟ್ಟ. ನಮ್ದು ಹಂಗಲ್ಲ, ಹಾಕಿದರೆ ಢಮಾರ್, ಪಾಕಿಸ್ತಾನ ಖತಮ್, ಖತಮ್, ನಾಟಕ ಬಂದ್. ನೆಕ್ಸ್ಟ್ ನೋಡಿ, ಎರಡೂ ರಾಷ್ಟ್ರಗಳು ಕೂಡ ಪರಮಾಣು ಅಸ್ತ್ರಗಳಿರುವಂಥ ರಾಷ್ಟ್ರ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಈಗ ಟರ್ಕಿ ತಂದು ಕೊಡ್ತು, ಚೀನಾ ತಂದು ಕೊಡ್ತು, ಅಲ್ಲಿ ಏನಾಗಿದೆ,
ಆಟೋ ಇದೆ, ಡ್ರೈವರ್ ಇಲ್ಲ, ಹಂಗಾಗಿದೆ. ಅಲ್ಲಿಯ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಒಟ್ಟು 5,000 ಅಂತ ಬರ್ತಾ ಇದೆ, ಆದರೆ ಖಚಿತವಾಗಿರುವಂಥದ್ದು 600 ಸೈನಿಕರು, 600 ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಬದುಕಿದ್ರೆ ಉಪ್ಪು ಮಾರ್ಕೊಂಡು ಜೀವನ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೌದಿ ಗೀವಿದೆಲ್ಲ ಓಡಾಡ್ತಾ ಇದ್ದಾರೆ, ನಮ್ಗೆ ಬೇಡಪ್ಪ ಇದು ಅಂತೇಳಿ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಅವರೇ ಬಂಡುಕೋರರಾಗಿಬಿಟ್ಟಿದ್ದಾರೆ, ಸರ್ಕಾರದ ವಿರುದ್ಧವೇ. ಸೈನಿಕರನ್ನು ಹೊಡೆದೊಡೆದು ಸಾಯಿಸ್ತಾ ಇದ್ದಾರೆ, ಸೈನಿಕರು ಅಲ್ಲೂ ಓಡೋಗ್ತಾ ಇದ್ದಾರೆ. ಇವರು ಎಲ್ಲ ತಂದು ಇಟ್ಟಿದ್ದಾರಲ್ವಾ, ಯಾರು ಟರ್ಕಿ 3 ಕೊಡ್ತು, ಚೀನಾ ಕೊಡ್ತು, ಅದನ್ನು ಉಪಯೋಗ ಮಾಡೋದಕ್ಕೆ ಅಲ್ಲಿ ಸೈನಿಕರೇ ಇಲ್ಲ ಈಗ. ಅಂದರೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಎಂಥ ನಾಚಿಕೆಗೇಡು. ಪಹಲ್ಗಾಮ್ ಉಗ್ರರ ಭೀಕರ ದಾಳಿ ಬೆನ್ನಲ್ಲೇ ಕೆರಳಿದೆ ಭಾರತ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೂ ಅಚ್ಚರಿ ಇಲ್ಲ. ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ ಭಾರತ. ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ ಭಾರತ. ಇಂದು ಫ್ರಾನ್ಸ್ ಜೊತೆ 63,000 ಕೋಟಿ ಮೊತ್ತದ ಒಪ್ಪಂದ, 26 ರಫೇಲ್ ಮರೀನ್ ಯುದ್ಧ ವಿಮಾನ ಖರೀದಿ ಒಪ್ಪಂದ. ಈ ರಫೇಲ್ ಮರೀನ್ ಇದೆಯಲ್ಲ, ಇದಿದ್ದರೆ ಈ INS ವಿಕ್ರಾಂತ್ ನಿಲ್ಲಿಸಿದ್ದೀವೇನು, ಕಾರವಾರದಲ್ಲೆಲ್ಲ ಸಮುದ್ರದಲ್ಲಿ ನಿಲ್ಲಿಸಿರ್ತೀವಲ್ವಾ, ಅಲ್ಲಿಂದಲೇ ಹೊಡಿಬೋದು ಪರಮಾಣು ಬಾಂಬ್. ಜಲಾಂತರ್ಗಾಮಿ ಅಲ್ಲಿಂದ ಹೊಡಿಬೋದು. ಅಗ್ನಿ ಸೀರೀಸ್ 5 5,500 ಕಿಲೋಮೀಟ್ರ್ ಹೋಗುತ್ತೆ. 5,500 ಚೀನಾ ಹೇಳುತ್ತೆ, ಇಲ್ಲ 5,500 15,000 ಕಿಲೋಮೀಟ್ರ್ ಹೋಗುತ್ತೆ ಅಂತ ಚೀನಾ ಹೇಳುತ್ತೆ. ಅವರ ಬಳಿ ಇದೆ, ಇಲ್ಲ ಅಂತಲ್ಲ, ಶಾಹೀನ್ 1, ಬಟ್ ಅದು ತುಕ್ಕಿಡಿದಿದೆ. INS ವಿಕ್ರಾಂತ್ಗಾಗಿ ರಫೇಲ್ ಮರೀನ್ಗಳ ಖರೀದಿ ಆಗ್ತಾ ಇದೆ. ಭಾರತದ ಸಶಸ್ತ್ರ ಬಲ ಕಂಡು ಗಡಗಡ ನಡುಗ್ತಾ ಇದೆ ಪಾಕಿಸ್ತಾನ, ದುಪ್ಪಟ್ಟಾಗ್ತಾ ಇದೆ ಭಾರತ ರಫೇಲ್ ವಿಮಾನಗಳ ಸಂಖ್ಯೆ. ಭಾರತದಲ್ಲಿ ರಫೇಲ್ ಸಂಖ್ಯೆ 62ಕ್ಕೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಭಾರತ ಬಳಿ 36 ರಫೇಲ್ ವಿಮಾನಗಳಿದೆ. ಎಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದೆ. ಒಂದು ಸಂಪೂರ್ಣವಾಗಿ ಪರಮಾಣು ಬಾಂಬನ್ನು ಹಾಕೋದಕ್ಕೆ ಪಾಕಿಸ್ತಾನದ ಬಳಿ ಅಂಥ ಉಪಕರಣಗಳಿಲ್ಲ, ಮಿಸೈಲ್ಗಳಿಲ್ಲ ಅಂಥದ್ದು. ಅವ್ರದ್ದೇನಿದ್ರು ಕೂಡ ಸಣ್ಣ ಪುಟ್ಟ. ನಮ್ದು ಹಂಗಲ್ಲ, ಹಾಕಿದರೆ ಢಮಾರ್, ಪಾಕಿಸ್ತಾನ ಖತಮ್, ಖತಮ್, ನಾಟಕ ಬಂದ್. ನೆಕ್ಸ್ಟ್ ನೋಡಿ, 2 ರಾಷ್ಟ್ರಗಳು ಕೂಡ ಪರಮಾಣು ಅಸ್ತ್ರಗಳಿರುವಂಥ ರಾಷ್ಟ್ರ, ಅದರಲ್ಲಿ 2 ಮಾತಿಲ್ಲ. ಆದರೆ ಈಗ ಟರ್ಕಿ ತಂದು ಕೊಡ್ತು, ಚೀನಾ ತಂದು ಕೊಡ್ತು, ಅಲ್ಲಿ ಏನಾಗಿದೆ, ಆಟೋ ಇದೆ, ಡ್ರೈವರ್ ಇಲ್ಲ, ಹಂಗಾಗಿದೆ. ಅಲ್ಲಿಯ ಸೈನಿಕರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಒಟ್ಟು 5,000 ಅಂತ ಬರ್ತಾ ಇದೆ, ಆದರೆ ಖಚಿತವಾಗಿರುವಂಥದ್ದು 600 ಸೈನಿಕರು, 600 ಅಧಿಕಾರಿಗಳು ರಾಜೀನಾಮೆ ಕೊಟ್ಟು ಬದುಕಿದ್ರೆ ಉಪ್ಪು ಮಾರ್ಕೊಂಡು ಜೀವನ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದಾರೆ. ಸೌದಿ ಗೀವಿದೆಲ್ಲ ಓಡಾಡ್ತಾ ಇದ್ದಾರೆ, ನಮ್ಗೆ ಬೇಡಪ್ಪ ಇದು ಅಂತೇಳಿ. ಮತ್ತೊಂದು ಕಡೆ ಬಲೂಚಿಸ್ತಾನದಲ್ಲಿ ಅವರೇ ಬಂಡುಕೋರರಾಗಿಬಿಟ್ಟಿದ್ದಾರೆ, ಸರ್ಕಾರದ ವಿರುದ್ಧವೇ. ಸೈನಿಕರನ್ನು ಹೊಡೆದೊಡೆದು ಸಾಯಿಸ್ತಾ ಇದ್ದಾರೆ, ಸೈನಿಕರು ಅಲ್ಲೂ ಓಡೋಗ್ತಾ ಇದ್ದಾರೆ. ಇವರು ಎಲ್ಲ ತಂದು ಇಟ್ಟಿದ್ದಾರಲ್ವಾ, ಯಾರು ಟರ್ಕಿ 3 ಕೊಡ್ತು, ಚೀನಾ ಕೊಡ್ತು, ಅದನ್ನು ಉಪಯೋಗ ಮಾಡೋದಕ್ಕೆ ಅಲ್ಲಿ ಸೈನಿಕರೇ ಇಲ್ಲ ಈಗ. ಅಂದರೆ ರಾಜೀನಾಮೆ ಕೊಡ್ತಾ ಇದ್ದಾರೆ. ಎಂಥ ನಾಚಿಕೆಗೇಡು. ಪಹಲ್ಗಾಮ್ ಉಗ್ರರ ಭೀಕರ ದಾಳಿ ಬೆನ್ನಲ್ಲೇ ಕೆರಳಿದೆ ಭಾರತ. ಭಾರತ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೆದರೂ ಅಚ್ಚರಿ ಇಲ್ಲ. ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ಮುಂದಾಗಿದೆ ಭಾರತ. ಯುದ್ಧ ವಿಮಾನ ಖರೀದಿ ಒಪ್ಪಂದಕ್ಕೆ ಸಹಿ ಆಗ್ತಾ ಇದೆ ಭಾರತ. ಇಂದು ಫ್ರಾನ್ಸ್ ಜೊತೆ 63,000 ಕೋಟಿ ಮೊತ್ತದ ಒಪ್ಪಂದ, 26 ರಫೇಲ್ ಮರೀನ್ ಯುದ್ಧ ವಿಮಾನ ಖರೀದಿ ಒಪ್ಪಂದ. ಈ ರಫೇಲ್ ಮರೀನ್ ಇದೆಯಲ್ಲ, ಇದಿದ್ದರೆ ಈ INS ವಿಕ್ರಾಂತ್ ನಿಲ್ಲಿಸಿದ್ದೀವೇನು, ಕಾರವಾರದಲ್ಲೆಲ್ಲ ಸಮುದ್ರದಲ್ಲಿ ನಿಲ್ಲಿಸಿರ್ತೀವಲ್ವಾ, ಅಲ್ಲಿಂದಲೇ ಹೊಡಿಬೋದು ಪರಮಾಣು ಬಾಂಬ್. ಜಲಾಂತರ್ಗಾಮಿ ಅಲ್ಲಿಂದ ಹೊಡಿಬೋದು. ಅಗ್ನಿ ಸೀರೀಸ್ 5 5,500 ಕಿಲೋಮೀಟ್ರ್ ಹೋಗುತ್ತೆ. 5,500 ಚೀನಾ ಹೇಳುತ್ತೆ, ಇಲ್ಲ 5,500 15,000 ಕಿಲೋಮೀಟ್ರ್ ಹೋಗುತ್ತೆ ಅಂತ ಚೀನಾ ಹೇಳುತ್ತೆ. ಅವರ ಬಳಿ ಇದೆ, ಇಲ್ಲ ಅಂತಲ್ಲ, ಶಾಹೀನ್ 1, ಬಟ್ ಅದು ತುಕ್ಕಿಡಿದಿದೆ. INS ವಿಕ್ರಾಂತ್ಗಾಗಿ ರಫೇಲ್ ಮರೀನ್ಗಳ ಖರೀದಿ ಆಗ್ತಾ ಇದೆ. ಭಾರತದ ಸಶಸ್ತ್ರ ಬಲ ಕಂಡು ಗಡಗಡ ನಡುಗ್ತಾ ಇದೆ ಪಾಕಿಸ್ತಾನ, ದುಪ್ಪಟ್ಟಾಗ್ತಾ ಇದೆ ಭಾರತ ರಫೇಲ್ ವಿಮಾನಗಳ ಸಂಖ್ಯೆ. ಭಾರತದಲ್ಲಿ ರಫೇಲ್ ಸಂಖ್ಯೆ 62ಕ್ಕೆ ಏರಿಕೆ ಆಗ್ತಾ ಇದೆ. ಈಗಾಗಲೇ ಭಾರತ ಬಳಿ 36 ರಫೇಲ್ ವಿಮಾನಗಳಿದೆ. ಎಂಥ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ನಮ್ಮ ಬಳಿ ಇದೆ. ಒಂದು ಸಂಪೂರ್ಣವಾಗಿ ಪರಮಾಣು ಬಾಂಬನ್ನು ಹಾಕೋದಕ್ಕೆ ಪಾಕಿಸ್ತಾನದ ಬಳಿ ಅಂಥ ಉಪಕರಣಗಳಿಲ್ಲ, ಮಿಸೈಲ್ಗಳಿಲ್ಲ ಅಂಥದ್ದು. ಅವ್ರದ್ದೇನಿದ್ರು ಕೂಡ ಸಣ್ಣ ಪುಟ್ಟ. ನಮ್ದು ಹಂಗಲ್ಲ, ಹಾಕಿದರೆ ಢಮಾರ್, ಪಾಕಿಸ್ತಾನ ಖತಮ್, ಖತಮ್, ನಾಟಕ ಬಂದ್. ನೆಕ್ಸ್ಟ್